ನಮಸ್ಕಾರ ಸ್ನೇಹಿತರೆ, ಶೀಲಾ ಪಾಕಶಾಲೆಯ ಸಮಸ್ತ ವೀಕ್ಷಕರಿಗೂ ಸ್ವಾಗತ. ಇದೇನಪ್ಪ ಇವರು ಪಾಕಶಾಲೆ ಜೊತೆಗೆ ಪಾಠಶಾಲೆ ಬಗ್ಗೆ ಹೇಳ್ಕೊಡ್ತಾ ಇದ್ದಾರೆ ಅಂತ ನಿಮಗೆಲ್ಲ ಸಹ ಕನ್ಫ್ಯೂಷನ್ ಆಗ್ಬೋದು. ಆದರೆ ಮಕ್ಕಳ ಒಂದು ಕಲಿಕೆಯಲ್ಲಿ ಹೊಸ ಹೊಸ ವಿಚಾರಗಳನ್ನ ಕಲಿಬೇಕು ಅಂತ ಯಾರ್ಯಾರಿಗೆ ಆಸಕ್ತಿ ಇದೆ ಅಂತಹ ವಿದ್ಯಾರ್ಥಿಗಳು ಈ ವಿಡಿಯೋವನ್ನು ನೋಡಿ ಖಂಡಿತ ಒಂದು ಮಾಹಿತಿಯನ್ನು ತಿಳ್ಕೊಳ್ಳಿ. ಇಂದು ಪ್ರಸಿದ್ಧ ವ್ಯಕ್ತಿಗಳು ಮತ್ತು ಅವರ ಉಪನಾಮಗಳ ಬಗ್ಗೆ ತಿಳಿಸ್ತಾ ಹೋಗ್ತಾ ಇದ್ದೀನಿ. ಮೊದಲನೆಯ ಪ್ರಶ್ನೆ, ಪುರಂದರದಾಸರು ಕರ್ನಾಟಕ ಸಂಗೀತ ಪಿತಾಮಹ ಅಂತವರನ್ನು ಕರಿತೀವಿ. ಶಿವರಾಮ ಕಾರಂತರನ್ನು ಕಡಲ ತೀರದ ಭಾರ್ಗವ ಎಂದು ಕರೆಯುತ್ತೇವೆ. ಕುವೆಂಪು ನಮ್ಮ ರಾಷ್ಟ್ರಕವಿ ಹಾಗೆ ನಾಡಕವಿ. KS ನರಸಿಂಹಸ್ವಾಮಿಯವರನ್ನು ಒಲವಿನ ಕವಿ ಹಾಗೂ ಪ್ರೇಮ ಕವಿ ಎಂದು ಕರೆಯುತ್ತೇವೆ. ಅನಾ ಕೃಷ್ಣರಾವ್ ಅವರನ್ನು ಕಾದಂಬರಿಯ ಸಾರ್ವಭೌಮ ಅಂತ ಕರಿತೀವಿ. ಅತ್ತಿಮಬ್ಬೆ ದಾನ ಚಿಂತಾಮಣಿ ಎನ್ನುವಂತಹ ಹೆಸರನ್ನು ಪಡ್ಕೊಂಡಿದ್ದಾರೆ. ಹೀಗೆ ಅನೇಕ ಉಪಯುಕ್ತ ಮಾಹಿತಿಗಳನ್ನು ಪ್ರತಿನಿತ್ಯ ನಿಮಗೆ ನೀಡುವಂತಹ ಒಂದು ಕೆಲಸವನ್ನು ನಾನು ಈ ವಿಡಿಯೋದ ಮೂಲಕ ಮಾಡ್ತೀನಿ. ಈ ಒಂದು ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟನ್ನು ಮಾಡಿ. ಹಾಗೆ ನಮ್ಮ ಚಾನೆಲನ್ನು ಯಾರು ಹೊಸದಾಗಿ ನೋಡ್ತಾ ಇದ್ದೀರಾ ಒಂದು ಸಬ್ಸ್ಕ್ರೈಬನ್ನು ಆಗೋದನ್ನ ಖಂಡಿತ ಮರಿಬೇಡಿ. ಮಕ್ಕಳಿಗೆ ಬೇಕಾದಂತಹ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಬೇಕಾದಂತಹ ವಿವರಗಳನ್ನು ಸಹ ಕೊಡುವಂತಹ ಪ್ರಯತ್ನ ಈ ಒಂದು ಚಾನಲಲ್ಲಿ ನಡೆಯುತ್ತೆ. ಹಾಗೆಯೇ ನಮ್ಮ ಒಂದು ಈ ಪಾಠಶಾಲಾ ಒಂದು ಚಾನಲಲ್ಲಿ ಮಕ್ಕಳಿಗೆ ಬೇಕಾದಂತಹ ವ್ಯಾಕರಣ, ಕನ್ನಡ ಸಾಹಿತ್ಯದಲ್ಲಿ ಇರುವಂತಹ ವ್ಯಾಕರಣ ಅಂಶಗಳ ಬಗ್ಗೆ ಸಂಪೂರ್ಣವಾಗಿ ವಿವರಣೆಯನ್ನು ಕೊಡಲಾಗುತ್ತದೆ. ಹಾಗೆ ವರ್ಣಮಾಲೆಯಿಂದ ಹಿಡಿದು ಸಂಧಿ, ಸಮಾಸ, ಪ್ರಸ್ತಾರ, ಅಲಂಕಾರ ಹಾಗೆ ಪತ್ರಲೇಖನ, ಹೀಗೆ ಅನೇಕ ವಿಧಗಳ ವಿಚಾರಗಳನ್ನು ತಿಳಿಸ್ಬೇಕು ಅಂತ ಈ ವಿಡಿಯೋಗಳನ್ನು ಮಾಡ್ತಾ ಇದ್ದೀನಿ. ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟನ್ನು ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್.